ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಶ್ರೇಣಿಗಳು ಪಾರ್ಟ್ 3 ಬಗ್ಗೆ ನೋಡೋಣ. ಇದರಲ್ಲಿ ಕೆಳಗಿನ ಸಮಾಂತರ ಶ್ರೇಣಿಗಳಿಗೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಕಂಡುಹಿಡಿಯಿರಿ ಅನ್ನೋ ಮೇಲಿನ ಪ್ರಾಬ್ಲಮ್ ನೋಡೋಣ. ನಾವು ಪಾರ್ಟ್ 2 ಅಲ್ಲಿ ಏನು ಹೇಳಿದ್ವಿ, ಮೊದಲನೇ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ ಇದ್ದು ಮೊದಲ 4 ಪದಗಳನ್ನು ಕಂಡುಹಿಡಿಯುವುದನ್ನು ನೋಡಿದ್ವಿ. ಬಟ್ ಇದರಲ್ಲಿ ನೋಡಬೇಕು, ಮೊದಲ ಪದ ಮತ್ತು ಅದರ ವ್ಯತ್ಯಾಸವನ್ನು ಕಂಡುಹಿಡಿಬೇಕು. ನಾವಿಲ್ಲಿ ಎಕ್ಸಾಂಪಲ್ ನೋಡೋಣ. ಫಸ್ಟ್ ಒನ್ 3, 1, -1, -3 ಆ್ಯಂಡ್ ಸೋ ಆನ್. ಅಂದರೆ ಮುಂದಿನ ನಂಬರ್ಸ್ ಇದೆ ಅಂತ, ಯಾವ ನಂಬರ್ ಅಂತ ನಮ್ಗೆ ಗೊತ್ತಿಲ್ಲ. ಇದ್ರ ನಡುವೆ ಏನು ಕೇಳಬೇಕು ನಾವು? ಸೊಲ್ಯೂಷನ್ಸು ಮೊದಲನೇ ಪದ. ಇದರಲ್ಲಿ ಮೊದಲನೇ ಪದ ಯಾವುದಿದೆ? ಮೊದಲನೇ ಪದ ಅಂದರೆ ಎ ಬರುತ್ತೆ. ಎ ಮೊದಲನೇ ಪದ ಯಾವುದು? 3. ನೆಕ್ಸ್ಟ್ ಸಾಮಾನ್ಯ ವ್ಯತ್ಯಾಸ ಹೆಂಗೆ ಕಂಡುಹಿಡಿಬೇಕು? ಡಿ = A2 - A1. A2 ಅಂದರೆ ಎಷ್ಟಿದೆ ಇಲ್ಲಿ? A2 ಅಂದರೆ 1 ಮೈನಸ್ A2 ಅಂದರೆ A1 ಅಂದರೆ 3. 1 - 3 ಅಂದರೆ ಎಷ್ಟು? -2. ಇದೇನು ಸಾಮಾನ್ಯ ವ್ಯತ್ಯಾಸ ಎಷ್ಟು? D = -2. ನೆಕ್ಸ್ಟ್ ಪ್ರಾಬ್ಲಮ್ 1/3, 1/3, 1/3, 1/3. ಸೊಲ್ಯೂಷನ್ಸ್ ಮೊದಲನೇ ಪದ ಯಾವುದಿದೆ? A = 1/3. ಸಾಮಾನ್ಯ ವ್ಯತ್ಯಾಸ D = A2 - A1 ಅಂತ ಮಾಡಬೇಕು. A2 ಅಂದರೆ ಎಷ್ಟಿದೆ? 1/3 ಮೈನಸ್ A1 ಅಂದರೆ 1/3. 1/3 ಅಂದರೆ ಎಷ್ಟು ಉಳಿಯುತ್ತೆ ನಮ್ಗೆ ಆನ್ಸರು? 0 ಬರುತ್ತೆ. ಆನ್ಸರ್ ಎಷ್ಟು ಬರುತ್ತೆ? 0. ನೆಕ್ಸ್ಟ್ ಪ್ರಾಬ್ಲಮ್ -5, -1, -3, -7 ಆ್ಯಂಡ್ ಸೊ ಆನ್. ಇದರಲ್ಲಿ ಸೊಲ್ಯೂಷನ್ ಯಾವ ರೀತಿ? ಮೊದಲನೇ ಪದ ಎಷ್ಟು? -5. ನೆಕ್ಸ್ಟ್ D = A2 - A1. ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕು. A2 ಅಂದರೆ ಎಷ್ಟಿದೆ? -1 ಇದೆ. ನೆಕ್ಸ್ಟ್ ಮೈನಸ್ ಬ್ರಾಕೆಟ್ A1 ಅಂದರೆ ಎಷ್ಟಿದೆ? -5 ಇದೆ. -5. ನೆಕ್ಸ್ಟು -1 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ +5 ಅಂದರೆ ಎಷ್ಟು ಬಂತು ಆನ್ಸರು? 4. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. 0.6, 1.7, 2.8, 3.9 ಇದೆ. ಇದರಲ್ಲಿ ಸಾಮಾನ್ಯ ವ್ಯತ್ಯಾಸ ಎ ಫಸ್ಟ್ ಪದ ಯಾವುದು? A = 0.6. ಸಾಮಾನ್ಯ ವ್ಯತ್ಯಾಸ D = A2 - A1. A2 ಅಂದರೆ ಎಷ್ಟಿದೆ? 1/7 ಮೈನಸ್ A1 ಅಂದರೆ 0.6. ನಮಗೆ ಎಷ್ಟು ಬರುತ್ತೆ? 1.1. D = 1.1 ಬರುತ್ತೆ.